Welcome back to the channel Lakshmi B Talks. We came to Vashini's house to have fun. Lakshmi B Talks, Bar Talks. Yeah, Lakshmi B Talks. Bar Lakshmi Bar. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಬೇಗ ನನ್ ಮಕ್ಳು ನಿನ್ನ ಮಾಮ ಅಂತ ನನ್ ಹುಡುಗರು ಈ ಸುರಸುಂದರಾಂಗನ್ಗೆ ಎಣ್ಣ ಕೊಡಕ್ಕೆ ಮಂಡ್ಯದಲ್ಲಿ ಕ್ಯೂ ನಿಂತವ್ರೆ. ಪಾಪ ಅವನು ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಅಣ್ಣ ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗಿಲ್ವೇ? ಇಲ್ಲ ಐ ಆಮ್ ವೆರಿ ಬ್ಯೂಟಿಫುಲ್. ಜೋಗೋ ಫ್ರೀ ಆಧಾರ್ ಕಾರ್ಡ್ ನಿನ್ ಮುಖ ನೀನು ಯಾವತ್ತಾದ್ರೂ ಕನ್ನಡಿ ನೋಡಿದ್ಯಾ? Hi guys, we came to Vashini's house and we saw boys. They called to be boys. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಅವ್ರು ತಿಂದ್ರು ನಾವು ತಿಂದ್ರು ಎಲ್ಲ ಒಂದೇ ಅಲ್ವಾ? ಅವರೊಟ್ಟೆ ನಮ್ಮ 1 2 3 ಸ್ಟಾರ್ಟ್. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದ್ಯಲ್ಲಪ್ಪಿ. ಇದು ಬೆಳ್ಳೈತಲ್ಲ ಬ್ಯಾಕ್ ಹೋಗ್ಬಿಟ್ಟು ಫಸ್ಟ್ ವಿಡಿಯೋನ ಇದು ಬೆಳ್ಳೈತಲ್ಲ ಚಿಕ್ ಮಾಡು ಶೇಕ್ ಆಗಲ್ಲ ನೀನು ಅಷ್ಟೇ. ನನ್ನ ಅಂಬಾಸಡರ್ ಪೋಸ್ಟ್ ಕೊಡ್ತೀನಿ ತಗೋ. ಏಯ್ ಲೋ ಆಂಗಲ್ ಹೊಡ್ಕೊ. My translator. I will be his translator. Okay. Thank you, sir. Sir. We're gonna end this video here. Sir. ಅಂತ ಅದು ಅವನ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ. ಅಲ್ಲಲ್ಲಲ್ಲಲ್ಲ ಬೆಳಕು ಶಿವ ಶಿವ ಯಾಕಲ್ಲ ನಿಂಗ್ ರೆಸ್ಪೆಕ್ಟ್ ನೋಡ. ಅಲ್ಲಲ್ಲಲ್ಲಲ್ಲ ಹೆಲೋ ಬೇಬಿ ಹಾಯ್. ಅವ್ರ ಪಕ್ಕ ಉಚ್ಚೋಯಕ್ಕೆ ಹೋಗ್ತಿದ್ದಾರೆ ಅನ್ಸುತ್ತೆ. ಇನ್ನೂ ನಿನ್ ಜೊತೆಯಲ್ಲಿ ಎಷ್ಟು ಊರಲ್ಲಿ ಹುಚ್ಚ ಒಯ್ಯೋ ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ. ನಗು ಬರ್ಲಿಲ್ವಾ? ಬಾರೆ ಹಂಗೆ ಕೋತಿ ತರ ಬರ್ಬೇಕು. ಊಟಕ್ಕೆ ಬಿಟ್ಟವ್ರೆ ಊಟ ಮಾಡಿ ತಿರ್ಗಾ ಹೋಗ್ಬೇಕು. ನೀರ್ ಕುಡಿತೈತೆ ಹೋಗಿ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ ಕರುಣೆ ಇರ್ಲಿ. ನಂಗೆ ಆತರ ಮೀನ್ ನೇಮ್ ಎಲ್ಲ ಗೊತ್ತಿಲ್ಲ, ಮೀನ್ ತಿಂತೀನಿ ಅಷ್ಟೇ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಕಾಣಿಸ್ತಾ ಇದೆನಾ? ನಾನ್ ಬೈದೆ ಬಂದ್ ಕಬ್ನಿ ಕೊಡ್ತಾ ಇದ್ದಾಳೆ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ನಿಜ ಕಣೋ. ನಸಿವು ಹೆಂಗ್ ತಿಂದೆ? ಗೂಸ್ ಪಿಂಪಲ್ಸ್ ಅಂತ ನೋಡಿ. ಯಾಚೆ ತೆಗಿ ಒಂಚೂರು. ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ. ಟೈಮ್ ಪಾಸ್ ಮಾಡಿ ಅಂತಂದ್ರೆ ಈ ತರ ಮಾಡ್ಬೋದು ಅಂತ ಹೇಳ್ಕೊಟ್ಟಿರ ಮೇಘಾಗೆ ಮತ್ತೆ ನಾನು ಇಟ್ಕೊಂಡು ತಿನ್ಕೊಂಡು
नमस्ते जीजा जी। ನಮಸ್ತೆ ಜಿ. लाइक फॉलो क्या करो। ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ಬಾರ್ ಟಾಕ್. ಇವತ್ತಿನ ಸ್ಪೆಷಲ್ಲು ಕಳ್ಳಿಪಾಳ್ಯದಲ್ಲಿ ಒಂದು ಜಾತ್ರೆ ನಡೀತಾ ಇದೆ, ಅದರಲ್ಲೂ ವರ್ಷಿಣಿ ಮನೇಲಿ ನಡೀತಾ ಇದೆ. ಸೊ ಎಲ್ಲ ಚಿಲ್ ಮಾಡೋಣ ಅಂತ ಹೊರಟ್ವಿ. ಬೆಳಗ್ಗೆ ಬಿರಿಯಾನಿ ತಿಂಡಿ ತಿಂದ್ಕೊಂಡು ದೆನ್ ಒಂದ್ ಸೈಡ್ ಕಬಾಬ್ ತೆಲಿಸ್ಕೊಂಡು ಜೋಕ್ ಮಾಡ್ತಾ ಇದ್ರೆ, ಇನ್ನೊಂದ್ ಸೈಡ್ ಆಂಟಿ ಅಂಕಲ್ಸ್ ಎಲ್ಲ ಮುದ್ದೆ ಕಟ್ತಾ ಇದ್ರು, ಇನ್ನೊಂದ್ ಸೈಡ್ ತಾತಂದಿರೋ ಅಂಕಲ್ಸು ಮಾತಾಡ್ತಾ ಇದ್ರು. ಇದೆಲ್ಲ ಕತೆಗಳು ನೋಡ್ಕೊಂಡು ನಾವು ಬಿರಿಯಾನಿ ತಿಂದ್ಕೊಂಡು ತೋಟನ ಒಂದ್ ರೌಂಡ್ ವಿಸಿಟ್ ಹಾಕೋಣ ಅಂತ ಮನೆ ಹಿಂದೆನೇ ಇರೋ ಅಂತ ತೋಟಕ್ಕೆ ಹೊರಟಿದ್ದು ಆಯ್ತು. ಆ್ಯಂಡ್ ಅಲ್ಲಿ ಅನಿಮಲ್ಸ್ ಕೂಡ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಅದರಲ್ಲಿ ಇವಂತೂ ಟೂ ಕ್ಯೂಟ್ ಅಂತಾನೆ ಹೇಳ್ಬೋದು. ಫುಲ್ ಅದ್ರ ಜೊತೆನೂ ಆಟ ಆಡ್ಕೊಂಡಿದ್ವಿ. ಅಷ್ಟೊತ್ತಿಗೆ ದರ್ಶನ ನರಸಿಂಹ ಒಂದು ವಾಕ್ ಹೋಗ್ತೀನಿ ಅಂತ ಏನೋ ಹೊರಟ್ರು. ಪಕ್ಕದ ಮನೆ ಅಂದರೆ ವರ್ಷಿಣಿ ಪಕ್ಕದ ಮನೆಯವರು ಸಕ್ಕದಾಗಿ ಫೋಟೋ ಶೂಟ್ ಮಾಡ್ತಾ ಇದ್ರು. ಅದು ನೋಡೋಂತೂ ನನಗೆ ನನ್ನ ಫೋಟೋ ಶೂಟ್ಸ್ ಜಾತ್ರೆ ಅಥವಾ ಹಬ್ಬ ಬಂದರೆ ಯಾರೇ ರೆಡಿ ಮಾಡ್ತಿದ್ರು ಅವರೇ ನೆನಪಾಗ್ತಾ ಇದ್ರು. ಆ್ಯಂಡ್ ಎಷ್ಟೇ ಬಿರಿಯಾನಿ ತಿಂದರೂ ಈ ಸೀಬೆಹಣ್ಣು ನೋಡಿದ್ರೆ ಹೊಟ್ಟೆ ಖಾಲಿ ಅಂತ ಅನಿಸ್ಲಿಲ್ಲ ಅಂದರೂ ತಿನ್ಬೇಕಂತ ಅಂತೂ ಅನಿಸುತ್ತೆ. ನಾನಂತೂ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಲ್ಮೋಸ್ಟ್ ಅಲ್ಲಿ ತುಂಬಾ ಮರಗಳಿದ್ವು. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಮರ ಚೆನ್ನಾಗಿತ್ತು ಅಂತ ನಾನು ಸುಮ್ಮನೆ ತಿಂತಾ ಇದ್ದೆ. ಪಿಟ್ಟಿ ಮಾತ್ರ ಹುಡುಕ್ತಾನೆ ಇದ್ರು. ಇನ್ನು ಇಷ್ಟೆಲ್ಲ ಮುಗಿಸ್ಕೊಂಡು ನಾವು ಮನೆ ಹತ್ರಕ್ಕೆ ವಾಪಸ್ ಹೋದ್ರು ಕೂಡ ಇನ್ನು ನಿದ್ದೆಗಣ್ಣು ಪಾಪ ಅವನಿಗೆ ಅಷ್ಟೊಂದು ನಿದ್ದೆ ಇರಲಿಲ್ಲ. ಸೊ ಇವಾಗ ಬಿಸಿಲಲ್ಲೂ ಕೂಡ ನಿದ್ದೆ ಮಾಡೋ ಅಷ್ಟು ನಿದ್ದೆ ಅವನಿಗೆ ಇನ್ನು ವೇಟಿಂಗ್ ಅಂತ ಇತ್ತು. ಎದ ಮೇಲೆ ನರಸಿಂಹಂದಂತೂ ಯಾವಾಗ್ಲೂ ಫೋನ್ದೇ ಚಿಂತೆ. ಚಂದನ ಒಬ್ಳೆ ಅಡ್ಗೆ ಮಾಡ್ತಾ ಇದ್ದಾಳೆ ಅಂತ ಇಲ್ಲಿಗೆ ಬಂದು ಕಬ್ನಿ ಕೊಡ್ತಾ ಇದ್ದಾಳೆ. ಬಾರೆ ಹಂಗೆ ಕೋತಿ ತರ ಬರ್ಬೇಕು. ಪಿಟ್ಟಿ ಏನು ಅಷ್ಟೊಂದು ಪೊರ್ಕೆ ಬಾಯ್ ಏನಲ್ಲ. ಹುಡುಗಿಗೋಸ್ಕರ ಏನು ಹೇರ್ ಸ್ಟೈಲ್ ಅಥವಾ ಹೇರ್ಸ್ನ ಸರಿ ಮಾಡ್ಕೊತಾ ಇಲ್ಲ. ಓನ್ಲಿ ಬಿಕಾಸ್ ಐ ಆಮ್ ಡೂಯಿಂಗ್ ದ ವಿಡಿಯೋ ಅನ್ನೋ ಥರ ಅಷ್ಟೇ ಮಾಡ್ತಿತ್ತು. ಆ್ಯಂಡ್ ಅಷ್ಟೇ ಸಮ್ವೇರ್ ನಾವೆಲ್ಲ ಗ್ರೂಪಲ್ಲಿ ಇದ್ದಾಗ ಒಬ್ಬರೇ ಯಾರಾದರೂ ಬೇಗ ಹೊರಟ್ರು ಕೂಡ ಆ್ಯಸ್ ಯೂಶ್ವಲ್ ಬೇಜಾರಾಗೇ ಆಗುತ್ತೆ. ಅದೇ ಬೇಜಾರಲ್ಲಿ ಹೋಗ್ಬೇಕಾದ್ರೆ ಇವ್ರು ಬೇರೆ ಟ್ರೈನಿಂದು ಗೇಟ್ನ ಊರಿಗೆ ಮುಂಚೆನೇ ಹಾಕ್ತಾರೆ ಅನ್ನೋ ಥರ ಆಲ್ಮೋಸ್ಟ್ ಒಂದು 20-30 ಮಿನಿಟ್ಸ್ ಕಾಯಿಸ್ತಾರೆ ಊರಲ್ಲಿ. ದೆನ್ ವಿ ಎಂಟರ್ ದ ಕಳ್ಳಿಪಾಳ್ಯದಿಂದ ಜನ್ ಅಂತ ಹೋದ್ವಿ. Today we came to Vashini's house to have non-veg. This video is going to be very curious, so watch. ವಿಡಿಯೋನ ಕೊನೆವರೆಗೂ ನೋಡೋದು ಮಾತ್ರ ಮರಿಬೇಡಿ, ಯಾಕಂದ್ರೆ ಫುಲ್ ಫನ್ ಕೂಡ ಇನ್ನೂ ಸ್ಟಾರ್ಟ್ ಆಗೋದು ಬ್ಯಾಲೆನ್ಸ್ ಇದೆ. ಆ್ಯಂಡ್ ಇವರೆಲ್ಲ ಊಟಕ್ಕೆ ಕೂತ್ರು. ಊಟದಲ್ಲಿ ಒಂದಷ್ಟು ಕ್ಲಿಪ್ಪಿಂಗ್ ತೋರಿಸಿ ನಾವು ಮಜಾ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಆಸ್ ಆಲ್ವೇಸ್ ನಾವೆಲ್ಲ ತುಂಬಾ ನಗ್ತಾ ಇದೀವಿ ಅಂದ್ರೆ, ಎಕ್ಸ್ಪೆಷಲಿ ನಾನ್ ತುಂಬಾ ನಗ್ತಾ ಇದ್ದೀನಿ ಅಂದ್ರೆ ನನ್ನ ಸುತ್ತಮುತ್ತ ಅಕ್ಕಪಕ್ಕ ಎಲ್ಲಾದ್ರೂ ಒಂದ್ ಕಡೆ ಚರಣ ಇದ್ದೇ ಇರ್ತಾನೆ. ಇಲ್ಲಿ ನೋಡಿದ್ರೆ ವಿಡಿಯೋದಲ್ಲಿ ಕೂಡ ಇದಾನೆ. ವಿಡಿಯೋ ನೋಡ್ಬಿಟ್ಟು ಸೀರಿಯಸ್ ಆಗಿ ಹೆವಿ 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 ನಕ್ಕಿದ್ದಾಯ್ತು. ಅಂಡ್ ನಾನು ಕೂಡ ನಗ್ಸಿದ್ದು ಆಯ್ತು, ನೀವು ಕೂಡ ನಕ್ಕಿದ್ದು ಆಯ್ತು. ಇವಾಗ Yeah guys, ಹಲೋ, please review on the food. ವೆಜ್ ನೋಡೆಲ್ಲ ಬಂದ್ಬಿಟ್ಟು ನಾನ್ ವೆಜ್ ಅವ್ರದ್ದು ವಿಡಿಯೋ ಮಾಡ್ತಾ ಇದ್ದಾರೆ ಇಲ್ಲಿ. ಚರಣ್ ನೋಡಿ ನಕ್ಕಿ ಹೊಟ್ಟೆ ಎಲ್ಲ ಖಾಲಿಯಾಗಿ 2 ಪೀಸ್ ಎಕ್ಸ್ಟ್ರಾ ತಿಂದ್ಕೊಂಡು ನಾವಂತೂ ಫುಲ್ ಮಜಾ ಹೊಡೆದ್ವಿ. ನಾನ್ ವೆಜ್ ತಿಂದೆ ಅಂದ್ರೆ ಮುಗೀತು. ನನಗೆ ಎಲ್ಲದಕ್ಕೆ ಒಂದ್ಸಲಿ ತಿಂದ್ರೆ ಐ ಫೀಲ್ ಲೈಕ್ ಕಂಪ್ಲೀಟ್ ಸ್ಯಾಟಿಸ್ಫೈಡ್ ವಿತ್ ದ ಫುಡ್ ಅನ್ನೋ ಥರ. ಸೊ ದರ್ಶನ್ ಚೆನ್ನಾಗಿ ಎಲ್ಲದಕ್ಕೆ ಹಾಕೊಂಡಿದ್ದ. ಕರೆಕ್ಟ್ ಸುಣ್ಣ ಏನೇನು ಹಾಕ್ತಾರೋ ಅದೆಲ್ಲದು ಕರೆಕ್ಟಾಗೇ ಇತ್ತು. ಅಂತ ಒಂದು ಪೋಸ್ ಕೊಡ್ಕೊಂಡು ಬೇರೆ ಏನ್ ಮಾಡೋ ಕೆಲಸ ಇಲ್ಲ ಅಂತ ನರಸಿಂಹ ಯಾರ ಜೊತೆ ಮಾತಾಡಿದ್ರು ಯಾವಾಗ್ಲೂ ಫೋನಲ್ಲಿ ಮಾತಾಡ್ತೀಯ ಅಂತ ಎಗೇನ್ ರೇಗಿಸ್ಕೊಳಕ್ ಸ್ಟಾರ್ಟ್ ಮಾಡಿದೆ. ಅಷ್ಟೊತ್ತಿಗೆ ಸ್ವಲ್ಪ ಹನಿ ಅನ್ಕಕ್ಕೆ ಸ್ಟಾರ್ಟ್ ಆಯ್ತು ಅಂತ ಚಾರಣ ಮಲ್ಗಿದಾಸ್ಕನ್ ತಗೊಂಡೋಗ್ತಿದ್ದ. ವರ್ಷಿಣಿ ಅದು ದೊಡ್ಡ ಸಾಧನೆ ತರ ಚಪ್ಪಾಳೆ ಬೇರೆ ಹೊಡಿತಾ ಇದ್ಲು. ಆಮೇಲೆ ಅವಳು ಸಾಧನೆ ಮಾಡಕ್ ಹೋದ್ಲು. ಪಾಪ ನೀಟಾಗಿ ಎಲೆ ಎತ್ಕೊಂಡು ಹಾಕಿ ಬರೋಳು. ಫುಲ್ ಹಾರ್ಡ್ ವರ್ಕರ್ ಅನ್ನೋ ಫೀಲ್ ಅಂತೂ ಬರೆಸ್ತಾ ಇದ್ಲು ನಮ್ಗೆ. ನಾವೆಲ್ಲ ಗರ್ಲ್ಸ್ ಸೇರಿದಾಗ ಒಂಥರ ಫನ್ ಮಾಡಿದ್ರೆ, ಈ ಬಾಯ್ಸ್ ಜೊತೆ ನಾವು ಗರ್ಲ್ಸ್ ಸೇರಿದಾಗ ಈ ಬಾಯ್ಸ್ ಆಟಗಳನ್ನ ನೋಡಕ್ಕಾಗಲ್ಲ. ನಾನೇ ಹೊರಟೋಗ್ಬಿಟ್ಟೆ. ಏನು ಕುಡಿತಿರೋದು ಅಟ್ಲೀಸ್ಟ್ ಆ ಬಾಟಲ್ ಕೊಡೋ. ಇವ್ರು ಆಡ್ತಿರೋ ಓವರ್ ಆಕ್ಟಿಂಗಿಗೂ ಸರ್ ಕುಡಿತಾ ಇರೋದು. ಬರ್ತೀಯಾ? ಯಾ ಬಾ.
ಇವರೆಲ್ಲ ಡ್ರಿಂಕ್ಸ್ ಮಾಡಲ್ಲ, ಬಟ್ ಈ ಬಿಂದು ಇದ್ರೆ ಸಾಕು ಡ್ರಿಂಕ್ಸ್ ಮಾಡೋಕ್ಕಿಂತ ಅತಿಯಾಗಿ ಆಕ್ಟಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ತ್ಯಾಗರಾಜ ಒಂದು ಫುಲ್ಲು ಇನ್ವಾಲ್ವ್ ಆಗೋಗ್ಬಿಟ್ಟಿರ್ತಾನೆ. ಏನಾದ್ರೂ ಈ ತರದ್ದು ಏನಾದ್ರು ಬಂದ್ರೆ ಆಕ್ಟಿಂಗ್ ಅಲ್ಲ, ಅವನು ಸಿಟ್ಟಿಂಗ್ ಅಲ್ಲೇ ಸ್ಟಾರ್ಟ್ ಮಾಡ್ಬಿಡ್ತಾರೆ. Yeah guys, we are going to make Bangal Bangari vlog. That's why we are preparing. ಯೂಶಲ್ ಆಗಿ ಎಲ್ರಿಗೂ ಕಂಟೆಂಟ್ಗೋಸ್ಕರ ಏನಪ್ಪಾ ಮಾಡ್ಲಿ ಅಂತ ತಲೆ ಕೆಡಿಸ್ಕೊಳ್ಳೋ ಟೈಮಲ್ಲಿ ನಾನಂತೂ ಮಾಡೋ ವಿಡಿಯೋ ಎಲ್ಲೆಲ್ಲ ಕಟ್ ಮಾಡ್ಲಪ್ಪ ಅಂತ ಯೋಚನೆ ಮಾಡೋ ಸಿಚುವೇಶನ್ ಅಲ್ಲಿ ಇದ್ರಿ. ವೈ? ಬಿಕಾಸ್ ಇವರೆಲ್ಲ ಸೇರ್ಕೊಂಡ್ರು ಅಂತಂದ್ರೆ ಕಂಟೆಂಟ್ ಅನ್ನೋದು ಬೇಕೇ ಆಗಿಲ್ಲ. ಆ ಮಟ್ಟಿಗೆ ಫನ್ ಸ್ಟಾರ್ಟ್ ಮಾಡ್ತಾರೆ. ಇವನು ನೋಡಿ, ಇವನು ಅಕ್ಕ ಹೊಟ್ಟೆ ಎಳ್ಕೊಂಡಿದ್ದೆ, ಹೊಟ್ಟೆ ಕಾಣಿಸ್ತಾ ಇದೆ ಆದ್ರೆ ಡ್ಯಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಲ್ಲ, ಇಷ್ಟೆಲ್ಲ ಕೇಳ್ತಾ ಇದಾರೆ. ಅದ್ರಲ್ಲಿ ಹಿಂದಗಡೆ ಚರಣ್ ಆಕ್ಷನ್ ಒಂದ್ಸಲಿ ಇನ್ನೊಂದ್ಸಲಿ ಪಾಸ್ ಮಾಡಿ ನೋಡಿ, ಸಕ್ಕದಾಗಿದೆ. ರೆಡಿ, 1 2 3 ಸ್ಟಾರ್ಟ್. ಕಂಗ್ರಾಚುಲೇಷನ್ಸ್ ಜಾನು, ಈ ರಾಜಣ್ಣೀನೇ ಕುಯ್ನು, ಮುದ್ದಾದಲೇ ಡಿಡಾನು, ಇಡೀ ಏರಿಯಾ ಬ್ಯೂಟಿ ನೀನು. ದೇವರೇ ಇವಳು ಚಂದಿರನ ಕೊನೆ ಮಗಳೇ, ದೇವರೇ ಇವಳು ಇಂದಿರನ ಊರಿನವಳೇ. ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ, ಚಾಕ್ಲೇಟ್ ಕಣ್ಣೆಲ್ಲ ಹೊಡೆದು ಲಗೋರಿ. ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ ಹೊಡುತ್ತೆ ನಗಾರಿ. ಫೀಲಿಂಗ್ ತೂರಿ, ಫೀಲಿಂಗ್ ತೂರಿ. ಕಂಪ್ಲೀಟ್ ಫನ್. ಬ್ಯಾಂಗಲ್ ಬಂಗಾರದಿಂದ ತೊಂಡೆಕಾಯಿ ಬೆಂಡೆಕಾಯಿವರೆಗೂ ಹೋಗಿದ್ದಾಯ್ತು. ಅಂಡ್ ಫಸ್ಟ್ ಟೈಮ್ ನಾನು ಆ ಸಾಂಗ್ ಕೇಳಿದ್ದು. ಫುಲ್ ಫನ್ 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 ಫನ್. ವರ್ಷಿಣಿ ಮನೆಗೆ ಬಂದಿರೋ ನೆಂಟ್ರೆಲ್ಲ ತಂದಿರೋ ಸ್ವೀಟ್ ನಾವುಗಳು ಇಲ್ಲಿ ತಿನ್ನಕ್ ಸ್ಟಾರ್ಟ್ ಮಾಡಿದ್ವಿ. ಒಳ್ಳೆದಾ? ಹಾ ತಗ ಬೇಗ ನನ್ ಮಕ್ಳು ನಿನ್ನ ಮಾಮ ಅಂತ ಮದ್ಗಿರಿಗೆ ಬರ್ತಿದ್ದೀನಿ, ಅವಾಗ ನಾವೆಲ್ಲ ತ್ಯಾಗರಾಜನ್ ರೇಗ್ಸಕ್ ಸ್ಟಾರ್ಟ್ ಮಾಡಿದೆ. ತ್ಯಾಗರಾಜು ನಮಗ್ ರೇಗ್ಸಕ್ ಸ್ಟಾರ್ಟ್ ಮಾಡಿದ. ಅದಕ್ಕೆ ಅವ್ರಿಗೆ ಡೇರ್ ಕೊಟ್ಟೆ, ಸುಣ್ಣ ನಿಂತ್ಕೊಂಡು ಸರಿಯಾಗಿ ಬಾಯ್ಗೆ ಹಾಕೊಂಡು ಅಗಿಬೇಕು ಅಂತ. ಲುಕ್ ಈ ತರ ಜೂನಿಯರ್ಸ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾ ಲೈಕ್ ಮೀ ಓಕೆ, ಲೈಕ್ ಮೀ ಓಕೆ, ಲೈಕ್ ಹಿಂಗ್ ಹಿಡ್ಕ. ಈಗ ಹಂಗೆ ಇರೋದ್ರಲ್ಲಿ ಸಾಕಾಗಿರಲಿಲ್ಲ. ನೀನೇ ಗೊತ್ತಿಲ್ಲ ಅಲ್ಲಿ. ಕಬಾಬು, ಮುದ್ದೆ, ಆಮೇಲೆ ಚಿಕನ್ 365, ಆಮೇಲೆ ಆಮೇಲೆ ಕೈಮಾ, ಆಮೇಲೆ ನಲ್ಲಿ ಮುಳೆ ಎಲ್ಲ ತಿಂದ್ವಿ. ಅಂಡ್ ವಿ ಆಲ್ಸೋ ಡಿಡ್ ಸಮ್ ವ್ಲಾಗ್ಸ್. ಇವಳು ಕಂಪ್ಲೀಟ್ ವೆಜಿಟೇರಿಯನ್, ಇಲ್ಲಿ ನಾವೆಲ್ಲ ನಾನ್ ವೆಜಿಟೇರಿಯನ್. ಇಲ್ಲ ಇಲ್ಲ ಇಲ್ಲ, ನಾವೆಲ್ಲ ತಿಂದಿದ್ದು ಇವಳು ತಿಂದೆ ಅಂತ ಹೇಳ್ತಿದ್ದಾಳೆ. ಅವ್ರು ತಿಂದ್ರು ನಾವು ತಿಂದ್ರು ಎಲ್ಲ ಒಂದೇ ಅಲ್ವಾ? ಅವರೊಟ್ಟೆ ನಮ್ಮ ಕ್ಲಾಸಲ್ಲಿ ಯಾವಾಗ ಜೋಶ್ ಇರ್ಬೇಕು ಅಂದ್ರೆ ತ್ಯಾಗರಾಜ್ ಇರ್ಬೇಕು. ತ್ಯಾಗರಾಜ್ ಅಂದ್ರೆ ಜೋಶ್. ತ್ಯಾಗರಾಜ್ ಬಿ LLB ತುಮಕೂರಿ ನಿಜೋದೇ ಅಲ್ಲ. ಟ್ರಾನ್ಸಾಕ್ಷನ್ ಮೆಂಬರ್ ಏನ್ ಬರಲ್ಲ, ಟ್ರಾನ್ಸಾಕ್ಷನ್ ಬರಲ್ಲ. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಹೇಳಿ ಮೇಘ ಅವರೇ. ರಕ್ಷಿತಾ ಅವ್ರ ಬಗ್ಗೆ ಹೇಳ್ರಿ. ರಕ್ಷಿತಾ ಅಕ್ಕ ಇಸ್ ಎ ಬ್ರ್ಯಾಂಡ್. ಕಾಲೇಜ್ ಬಿಟ್ಟು ಹೋಗ್ತಾ ಇದ್ದಾರೆ. ಶಿ ಈಸ್ ಬ್ರ್ಯಾಂಡ್. ಇದು ಆಲ್ ಫೀಲ್ಡ್ ಇಲ್ದೆ ಎಲ್ಲ ಕಪ್ ಹೊಡೆದಿಂಗ. Please take off this. Yes. Missing for We gonna miss her because she is going out of her college. Car by BMTC bus. Free Aadhaar card, free Aadhaar card. She is in Vidyodaya Law College. She is BMTC bus. Means ಎಲ್ಲಾ ಕಡೆನೂ ಓಡಾಡ್ತಾರೆ ಸಿಟಿಯಲ್ಲಿ. ಮೀನ್ಸ್ ನಮ್ಮ ಕಾಲೇಜಲ್ಲಿ ಎಲ್ಲಾ ಕಡೆ ಓಡಾಡ್ತಾರೆ. ಎಲ್ಲಾ ಕ್ಷೇತ್ರದಾಗೂ ಫಸ್ಟ್ ಬಂದು ಜಯಶೀಲ ಗಾಳಿಸಿ ರಾಜ್ಯ
ನಮಸ್ಕಾರ. ನಮಸ್ಕಾರ. ನಾವಿಬ್ರು ಒಂದೇ ಕ್ಲಾಸ್. ಕ್ಲಾಸ್. ನಮ್ಮ ಕ್ಲಾಸ್, ನಾನು ಅವನ ಕ್ಲಾಸ್. ನಾವು ಬಿಟ್ಟೋಗಿದ್ದೀವಿ. ಫನ್ ಎಲ್ಲ ಮುಗಿದ್ಮೇಲೆ ಇವ್ರು 4 ಜನ ಕೂಡ ಬಾಯ್ ಮಾಡಿ ಇವ್ರು ಓಟಿದಾಯ್ತು ಊರಿಗೆ. ಅಂಡ್ ನಾನು ಚರಣ ಸಂಜೆವರೆಗೂ ಕಾಯಲೇಬೇಕಿತ್ತು. ವೈ ಬಿಕಾಸ್ ನಮ್ಮ ಪೇರೆಂಟ್ಸ್ ಬರೋದು ಇನ್ನು ಬ್ಯಾಲೆನ್ಸ್ ಇತ್ತು. ಅವ್ರು ಬಂದ್ಮೇಲೆ ನಾನು ಓಡ್ಬೇಕಿತ್ತು. ಚರಣ ಈಗೇನ್ ಬಾ ಒಂದ್ ರೌಂಡ್ ಹೋಗಿ ಬರೋಣ ಸೀಬೆಂಡ್. ಆಕ್ಚುಲಿ ಅವಾಗ್ಲೂ ಹೋದಾಗ ಇವ್ನು ಮಲಗಿದ್ದ, ಇವ್ನು ಬಿಟ್ಟೋಗಿದ್ವಿ. ಸೊ ಇವಾಗ ಮತ್ತೆ ಬಂದ, ಇನ್ನು ಚೆನ್ನಾಗಿರೋದು ಕಿತ್ಕೊಡ್ತೀನಿ ಅಂತ ಫುಲ್ ಕೋತಿ ಮರಿತಾರೆ ಲಕ್ ಅಂತ ಎಕ್ಕೊಂಡು ಹೋಗ್ತಾ ಇದ್ದಾರೆ ಮರದ ಮೇಲೆ ಹೋಗಿ ಯಾವ ಮಟ್ಟಿಗೆ ಸರ್ಚ್ ಮಾಡ್ತಾ ಇದ್ದ ಅಂತ ಅಂದ್ರೆ ಅಷ್ಟ್ ಮಟ್ಟಿಗೆ ಸರ್ಚ್ ಮಾಡೋನು ಎಸಿಯೋನು. ನನ್ಗಂತೂ ಕ್ಯಾಚ್ ಹಿಡಿಯಕ್ ಬರ್ತಾ ಇರ್ಲಿಲ್ಲ. ಅವ್ನು ಎಸಿಯೋದ್ ನಿಲ್ಲಿಸ್ತಾ ಇರ್ಲಿಲ್ಲ. ಅಂಡ್ ಫೈನಲಿ ಒಂದ್ ಸೈಡ್ ನೀಟಾಗಿ ಎಸಿತಾ ಇದ್ದ. ವರ್ಷಿಣಿ ಊರಲ್ಲಿ ಮಂಗಗಳಿಲ್ಲ ಅನ್ನೋದು ಗೊತ್ತು. ಹಂಗಂತ ಚರಣನೇ ಒನ್ ಡೇ ಮಂಗ ಆಗಕ್ಕೆ ಅಲ್ಲಿ ರೆಡಿ ಆಗಿ ಮರ ಹತ್ತಿದ್ದಾನೆ ಅನ್ನೋದು ಗೊತ್ತಾಯ್ತು. ವೈ ಬಿಕಾಸ್ ನನ್ಗೂ ಹಂಗು ಒಂದ್ 4 ಸಾಕಿತ್ತು, ಅವನ್ಗೆರಡು ನನ್ಗೆರಡು ಅಂತ. ಇವನಂತೂ ಬಿಡ್ತಾನೆ ಇಲ್ಲ. ಹತ್ತವನು ಹೆಂಗಾಗಿದ್ದಾನೆ ಅಂದ್ರೆ ಪ್ರೊಫೆಷನಲ್ ಹಣ್ಣು ಕೀಳೋನೆ ಆಗ್ಬಿಟ್ಟಿದ್ದಾನೆ ಅಂತ ಅಂದು ಫೈನಲ್ ಆಗಿ ಇಳಿಯೋ ಪ್ರಯತ್ನ ಪಟ್ಟು ಇಳಿದ್ಮೇಲೆ ನೋಡಿ ನವಿಲ್ ಆಟ ಸ್ಟಾರ್ಟ್. ಇವನ್ಗೂ ಆ ನವಿಲ್ಗೂ ಏನೋ ಲಿಂಕ್ ಇದೆ ಗೊತ್ತಿಲ್ಲ. ಬಟ್ ಗರಿ ಎಲ್ಲ ನನಗೋಸ್ಕರ ಅಂತಾನೆ ನವಿ ಗರಿನ ಹಾಯ್ಕೊಂಡು ಕೊಡ್ತಾ ಇದ್ದಾನೆ. ನಾಟ್ ಟ್ರೋಲಿಂಗ್ ತ್ಯಾಗರಾಜು. ಇಂಗ್ಲಿಷ್ ಬರ್ಲಿಲ್ಲ ಅಂದ್ರೂ ಕಲಿಯುತ್ತಾರಲ್ಲ ನಮ್ಮಂತ ಫ್ರೆಂಡ್ಸ್ ಇದ್ರೆ ಅದು ಸಾಧ್ಯ. ನಮ್ಮ ಸ್ಪಿರಿಟ್ ಇದ್ರೆ ನೀವು ಈ ವ್ಲಾಗ್ ನೋಡಿ, ವ್ಲಾಗ್ ನೋಡ್ತಾ ಇದ್ರ ಇನ್ ಸ್ವಲ್ಪ ದಿನಕ್ಕೆ ಮತ್ತೆ ನಾವು ತ್ಯಾಗರಾಜನ್ ತೋರಿಸ್ತೀವಿ. ಓಡಾಡ್ಕೊಂಡು ಏನ್ ಕ್ವಶನ್ ಕೇಳ್ತಾ ಇದ್ದೇನೆ ಅಂದ್ರೆ ತ್ಯಾಗರಾಜ್ಗೆ ಯಾಕೆ ಅಷ್ಟೊಂದು ಇಂಗ್ಲಿಷ್ ನಲ್ಲಿ ಸರಿಯಾಗಿ ರೋಸ್ಟ್ ಮಾಡ್ತಾ ಇದ್ರಿ ನೀನು ಮೇಘ ಅಂತ ಬೈತಾ ಇದ್ದ. ಸೊ ಪ್ರೀವಿಯಸ್ ಕ್ಲಿಪ್ ನೋಡಿ ಚರಣ, ಅವಾಗ ಗೊತ್ತಾಗುತ್ತೆ ಯಾಕೆ ರೋಸ್ಟ್ ಮಾಡ್ತಾ ಇದ್ವಿ. ಆಕ್ಚುಲಿ ನಾವು ರೋಸ್ಟ್ ಮಾಡ್ತಾ ಇರ್ಲಿಲ್ಲ ಅಲ್ಲಿ ಅಷ್ಟೇ. ನೋಡಿದ್ರ ಏನ್ ನಾವು 3 ಜನ ಒಂದೇ ಕಲರು. ಫೋನ್ ಏನೋ ಇಲ್ಲ, ಇದು ಸ್ನ್ಯಾಪ್ ಅಲ್ಲ, ಇದು ಯೂಟ್ಯೂಬ್ ಚಾನೆಲ್ ಬ್ಲಾಗ್. ಅಂಡ್ ವರ್ಷಿಣಿ ಮನೆಗೆ ಎಂಟ್ರಿ ಕೊಟ್ಟಿದ್ದಾಯ್ತು. ವರ್ಷಿಣಿ ಒಂದು ಸಖತ್ತಾಗಿ ಮಾತಾಡ್ಸಿದ್ದಾಯ್ತು. ಇವ್ರು ಮಾತಾಡ್ಸೋದ್ಮೇಲೆ ಇವ್ರದೆಲ್ಲ ಮಾತುಕತೆ ಸ್ಟಾರ್ಟ್ ಆಗಿ ಊಟಕ್ಕೆ ಕೂತಿದ್ದಾಯ್ತು. ಊಟ ಎಲ್ಲ ಮಾಡಿದ್ಮೇಲೆ ಚೆನ್ನಾಗಿದೆಯಲ್ವಾ ರೋಡು ಅಂತ ನಾನು ರೋಡೆಲ್ಲ ಒಂದು ವಿಡಿಯೋ ಎಲ್ಲ ಮಾಡ್ಕೊಂಡು ಸುತ್ತಾಡ್ಕೊಂಡು ನೋಡ್ತಾ ಇದ್ದೆ. ಯಾಕಂದ್ರೆ ನಾಟ್ ಓನ್ಲಿ ಫಾರ್ ವಿಡಿಯೋ ಬಟ್ ನೋಡಿದ್ನ ವಿಡಿಯೋ ಮಾಡೋದು ಒಂದು ಹ್ಯಾಬಿಟ್ಟು. ಆಮೇಲೆ ಅಪರೂಪಕ್ಕೆ ಚೂಡಿದಾರ್ ಹಾಕೊಂಡ್ರೆ ಖುಷಿಗೆ ಒಂದು ರೌಂಡ್ ಹಾಕ್ಬಿಟ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ ಅಂತ ಕೇಳದೆ ಒಂದು ಮಜಾ ಡೇ ಕಂಪ್ಲೀಟ್ ಆದಮೇಲೆ. ಆ್ಯಂಡ್ ಆಲ್ವೇಸ್ ನಮ್ಮಮ್ಮಂಗೆ ನಮ್ಮಪ್ಪನೇ ಹಾಕ್ಕೊಡ್ಬೇಕು. ಸಾರಿ, ನಮ್ಮಪ್ಪಂಗೆ ನಮ್ಮಮ್ಮನೇ ನಮ್ಮಪ್ಪಂಗೆ ನಮ್ಮಮ್ಮನೇ ಎಲ್ಲಡಿಕೆ ಹಾಕ್ಕೊಡ್ಬೇಕು. ಆ ಎಲ್ಲಡಿಕೆ ಎಲ್ಲ ತಿಂದು ಮುಗಿದ್ಮೇಲೆ ಇವ್ರು ಅರಿಶಿನ ಕುಂಕುಮ ಸಾಂಪ್ರದಾಯಿನಿ ಥರ ವರ್ಷಿಣಿ ಕೊಟ್ಟು ನಮ್ಮನ್ನೆಲ್ಲ ಕಾರಲ್ಲಿ ತುಷಿ ಕೂಳಾಕಿ ಧಬ್ ಅಂತ ಬಾಕ್ಲು ಹಾಕೊಂಡು ಓಡೋ ಟೈಮ್ ಬಂತು. ಬಿಕಾಸ್ ನಮ್ಮ ಕಾರ್ ತುಂಬ ದೊಡ್ಡದು ಅನ್ನೋದಕ್ಕಿಂತ ತುಂಬ ಸಖತ್ತಾಗಿದೆ. ಅದಕ್ಕೋಸ್ಕರ ಆ ಸ್ಪೇಸ್ನು ಕೂಡ ಯುಟಿಲೈಸ್ ಮಾಡ್ಕೊಳ್ಳೋಣ ಅಂತ ನಾನು ಚರಣ ಅಲ್ಲೋ ಕುತ್ಕೊಂಡ್ವಿ. ಎಲ್ಲರೂ ಕಾರ್ ಹತ್ತಿದ ತಕ್ಷಣ ಫ್ರಂಟ್ ಸೀಟ್ ನನಗೆ ಅಥವಾ ಡ್ರೈವರ್ ಪಕ್ಕದ ಸೀಟ್ ನನಗೆ ಅಥವಾ ಡ್ರೈವರ್ ಸೀಟ್ ನನಗೆ ಅಥವಾ ವಿಂಡೋ ಸೀಟ್ ನನಗೆ ಅಂತ ಕೇಳ. ಇದರಲ್ಲಿ ನನಗೆ ಸೀರಿಯಸ್ ಆಗಿ ಹೇಳ್ತೀನಿ, ನನಗೆ ನಮ್ಮ ಕಾರ್ ಡಿಕ್ಕಿ ಸೀಟೇ ನನ್ನ ಫೇವ್ರೇಟ್ ಸೀಟ್. ಯಾವ ಮಟ್ಟಿಗೆ ಅಂದರೆ ಪಾಪ ಚರಣ ಇದ್ದಾನೆ ಅಂತ ಕೂತಿದ್ದೀನಿ, ಇಲ್ಲ ಅಂದರೆ ಮಲ್ಕೊಂಡೇ ಬಿಡ್ತಿದ್ದೆ ಆರಾಮಾಗೆ. ಆ ಮಟ್ಟಿಗೆ ಮಸ್ತ್ ಇರುತ್ತೆ. ಫೋನ್ ಆಮೇಲೆ ಹೋಗ್ಬಿಟ್ಟಿದ. ಬಾಯ್ ವಿಡಿಯೋ ಮಾಡೋಳೆ. ಅಮ್ಮ ಬೇಕು ನಾನಿದ್ದೀನಿ ತರ ಫೀಲ್ ಆಗ್ತೈತೆ. ಕಿಡ್ನಾಪ್ ಆಗಿ ಹೋಗ್ತಾರ ಅಲ್ವಾ? ಹ್ಞೂ ಮ್ಯಾಮ್, ಸಖತ್ತಾಗೈತೆ ನಮ್ದಿಲ್ಲಿ. ಗಾಳಿನೂ ಚೆನ್ನಾಗಿ ಬೀಸುತ್ತೆ ನಮ್ಗೆ. ಚರಣನ ರೋಡ್ ಮಧ್ಯೆ ಕೈ ಕೊಟ್ಟು ಹೋಗ್ತಾ ಇದೀವಿ ಅಂತ ಅಂದ್ಕೊಬಿಡಿ. ಕೈಗೊಂದು ಬಳೆನೂ ಕೊಟ್ಟು ಕಳಿಸ್ತಾ ಇದ್ದೀನಿ, ಧೈರ್ಯವಾಗಿ ಹೋಗ್ಬಿಡ್ ಬಾ ಚರಣ ಹಾಸ್ಟೆಲ್ಗೆ ಫುಲ್ಲು ಅನ್ನೋ ಥರ. ಇಟ್ಸ್ ನಾಟ್ ಲೈಕ್ ದಟ್. ಬಳೆ ಒಂಚೂರು ಸಿಗಾಕೊಂಡಿತ್ತು ಅಂತ ತೆಗೆ ಕೊಟ್ಟಿದ್ದೆ. ಅವ್ನು ನೋಡಿದ್ರೆ ಕೈಯಲ್ಲಿ ಇಟ್ಕೊಂಡು ಹೋಗ್ತಾವನೆ. ಅವ್ನು ಇಳಿದ್ಮೇಲೆ ಗೊತ್ತಾಯ್ತು ಅವ್ನ ಕೈಯಲ್ಲೇ ನನ್ನ ಬಳೆ ಮಿಸ್ ಆಗೈತೆ ಅಂತ. ಚರಣಕ್ಕೆ ಬಾಯ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ರಶ್ಮಿ ಮ್ಯಾಮ್ದಂತೂ ಡೌಟ್ ಹೆಂಗಿತ್ತು ಅಂದರೆ ಪಾಪ ಮಕ್ಕಳು ಹೆಂಗೆ ಕುಂತಿದ್ರಪ್ಪ ಡಿಕ್ಕಿಯಲ್ಲಿ ಅನ್ನೋ ಥರ ಇತ್ತು. ಸೀರಿಯಸ್ ಆಗಿ ಹೇಳ್ತೀನಿ, ಒಳಗೆ ಕೂರೋದ್ಕಿಂತ ಹಿಂದೆ ಕೂರೋದಿದ್ಯಾ ನೋಡಿ, ಅದು ಆರಾಮ್ ಸೀಟ್ ಕೆಲಸ ಅಂತಾನೆ ಹೇಳ್ಬೋದು. ಒಳಗಿರೋರು ಗಿಗ್ಗಟ್ ಆಗ್ತಾ ಇರುತ್ತೆ, ಹಿಂದೆ ಇರೋರು ನಿಜವಾಗ್ಲೂ ಗಿಗ್ಗಟ್ ಆಗಲ್ಲ. That's the end of this vlog. Bye bye.